ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರದೀಪ್ ಸರ್ ತಾವು ಹೇಳ್ತಾ ಇದ್ರಿ ಏನು ಸ್ಥಾನಮಾನಗಳನ್ನು ಕೊಡಬೇಕು, ಏನು ಕೊಟ್ಟರೆ ಅವ್ರಿಗೆ ಸಮಾಧಾನ ಆಗುತ್ತೆ, ಅಥವಾ ಯಾವ ಸ್ಥಾನಮಾನಗಳನ್ನು ಕೊಟ್ಟರೆ ಅವ್ರು ಏನೋ ಒಂದು ಸಂಘರ್ಷದ ಹಾದಿಯನ್ನು ಬಿಟ್ಟು ಹೋಗಿದ್ದಾರೆ ಅದು ಅವರೇ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನನಗಂತೂ ತಲೆ ಹೊಳಿತಾ ಇಲ್ಲ. ತಮಗೇನಾದರೂ ಇದೆಯಾ ತಲೆಯಲ್ಲಿ? ಅಲ್ಲ ಮೇಡಮ್, ನನಗನ್ಸೋ ಪ್ರಕಾರ ಅವರೇ ಒಪ್ಕೊಬಿಟ್ಟಿದ್ದಾರೆ ರಾಷ್ಟ್ರ ರಾಜಕಾರಣಕ್ಕೆ ನಾನು ಬರಲ್ಲ ಅಂತ ಹೇಳಿದೆ ಅಂತ ಅವರೇ ಹೇಳಿದ್ದಾರೆ ಮೀಡಿಯಾದಲ್ಲಿ. ಇಟ್ ಈಸ್ ಎ ಕ್ಲಿಯರ್ ಸ್ಟೇಟ್ಮೆಂಟ್. ನಂಬರ್ 2, ಏನಪ್ಪಾ ಅಂದ್ರೆ ಇವತ್ತು ಏನು ಡಿ ಕೆ ಶಿವಕುಮಾರ್ ಅಥವಾ ಇನ್ನೊಬ್ರು ಯಾರೇ ಆದ್ರೂ ಚೀಫ್ ಮಿನಿಸ್ಟರ್, ಆದ್ರೆ ಇಡೀ ಆಡಳಿತ ಅಥವಾ ಇಡೀ ಸರ್ಕಾರ ಅವರ ಕಂಟ್ರೋಲ್ ಅಲ್ಲೇ ಇರುತ್ತೆ, ಅದ್ರ ಡೌಟೇ ಬೇಡ. ಈವನ್ ಡಿ ಕೆ ಶಿವಕುಮಾರ್ ಆಗ್ಲಿ ಅಥವಾ ಇನ್ ಯಾರೇ ಚೀಫ್ ಮಿನಿಸ್ಟರ್ ಆಗ್ಲಿ, ಅದರ ಪೂರ್ತಿ ಹಿಡಿತವನ್ನ ಸಿದ್ದರಾಮಯ್ಯನವರೇ ಇಟ್ಕೊಂಡಿರ್ತಾರೆ. ಆ ಸಿದ್ದರಾಮಯ್ಯನವರೇ ಮೇಲ್ಗೈ ಸಾಧಿಸ್ತಾರೆ. ಇವತ್ತು ಹೋಗಿರ್ತಕ್ಕಂಥದ್ದು ದೆಹಲಿಗೆ ಹೈಕಮಾಂಡ್ ನ ಭೇಟಿ ಮಾಡಿರ್ತಕ್ಕಂಥ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಅಲ್ಲೆಲ್ಲವೂ ಕೂಡ ತಮ್ಮ ಪ್ರಾಬಲ್ಯವನ್ನ ಸಾಧಿಸಿಯೇ ತೀರ್ತಾರೆ. ಈ ಸರ್ಕಾರವೂ ಕೂಡ ಅವರ ಕಪಿಮುಷ್ಟಿಯಲ್ಲೇ ನಡೆಯುತ್ತೆ. ಆದ್ರೆ ಒಂದು ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ರಾಜ್ಯದಲ್ಲಿ ಅವ್ರಿಗೆ ಏನಾದ್ರು ಹುದ್ದೆ ಕೊಡ್ಬೋದು. ಖಂಡಿತ ನನಗೆ ಈಗ ಸದ್ಯಕ್ಕೆ ಯಾವ ಅಂತ ಹುದ್ದೆಗಳು ಖಾಲಿ ಇಲ್ಲ ನನ್ನ ಪ್ರಕಾರ. ಯಾವುದು ಅವ್ರಿಗೆ ಈಗ ಚೀಫ್ ಮಿನಿಸ್ಟರ್ ನಂತರ ಇನ್ನೊಂದು ಏನಾದ್ರು ಮನಸ್ಸು ಪಟ್ರೆ ಪಕ್ಷದ ಅಧ್ಯಕ್ಷರ ಹುದ್ದೆ ಪಡಿಬಹುದು. ಆದ್ರೆ ಹೊರತಾಗಿ ಅಧಿಕಾರವನ್ನ ಪಡಿತಕ್ಕಂಥ ಯಾವುದೇ ಹುದ್ದೆಗಳು ಇಲ್ಲ. ಬಟ್ ಹಾಗಿದ್ದ ಮಾತ್ರದಲ್ಲಿ ಸಿದ್ದರಾಮಯ್ಯನವ್ರು ಯಾಕೆ ತಮ್ಮನ್ನು ತಾವು ಇನ್ವಾಲ್ವ್ ಮಾಡ್ಕೋಬೇಕು? ಯಾಕೆ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು ಅಂದ್ರೆ, ಒಂದು ಅವ್ರಿಗೆ ಬೇಕಾದಂತ ಅವರ ಫಾಲೋವರ್ಸ್ ನ ಕಾಪಾಡ್ಕೋಬೇಕು, ಅವ್ರಿಗೆ ಫಾಲೋವರ್ಸ್ಗೆ ಪ್ರಮುಖ ಸ್ಥಾನಮಾನಗಳನ್ನ ಕೊಡಿಸ್ಕೋಬೇಕು, ಮತ್ತೆ ತಮ್ಮ ಹಿಂಬಾಲಕರಿಗೆ ಅಧಿಕಾರವನ್ನ ಕೊಡಿಸ್ಬೇಕು, ಮತ್ತು ಈ ಯಾರೇ ಚೀಫ್ ಮಿನಿಸ್ಟರ್ ಆದ್ರೂ ಅವರ ಅಂಡರ್ ಅಲ್ಲಿ ಇರಬೇಕು ಅನ್ನುವ ಅಷ್ಟರ ಮಟ್ಟಿಗಂತೂ ಅವರು ಹಿಡಿತವನ್ನ ಸಾಧಿಸ್ತಾರೆ. ಬಟ್ ಡಿ ಕೆ ಶಿವಕುಮಾರ್ ಕೂಡ ಆ ವಿಚಾರದಲ್ಲಿ ತುಂಬಾನೇ ಅವರು ಕೂಡ ಸ್ವಲ್ಪ ಬಹಳ ಬಿಗಿಯಾಗಿನೇ ಸಂಪುಟವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ ಸರ್. ರಾಜೇಂದ್ರ ಸರ್, ಯಾಕೆ ಅಂತಂದ್ರೆ ಹೇಳಿ ಮೇಡಮ್, ಆದ್ರೆ ಹಿಂದೆ ಅಧಿಕಾರಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಬಹಳ ಸೌಮ್ಯವಾಗಿ ಬಹಳ ಸೋಫಾರ್ ಆಗಿ ನಡ್ಕೊಂಡ್ರು. ಆದ್ರೆ ಇವಾಗ ಅವರೇ ಅಧಿಕಾರವನ್ನ ಮಾಡ್ಬೇಕಾಗಿರೋದ್ರಿಂದ ಒಂದಷ್ಟು ಬದಲಾವಣೆಗಳನ್ನ ಮಾಡ್ತಾರೆ ಅಂತ ಒಂದು ಆಪ್ತ ಮೂಲಗಳಿಂದ ಕೇಳ್ಪಟ್ಟಿದೀವಿ. ಒಂದಷ್ಟು ಬದಲಾವಣೆಗಳನ್ನ, ಒಂದಷ್ಟು ಹಿಡಿತವನ್ನ ಅವರು ಈಗ ಒಂದು ಟಕಫರ್ ಒಂದು ನಡೀತಿದೆ. ಯಾಕಂದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಬೇರೆ, ಅಧಿಕಾರಕ್ಕೆ ಬರೋವರೆಗೂ ಒಂದಷ್ಟು ಅದಿತ್ತು. ಆದ್ರೆ ಈಗ್ಲೇ ಬೇರೆ ಚೀಫ್ ಮಿನಿಸ್ಟರ್ ಆಗಿ ಅವರು ಮಾಡಿದಾಗ ಅವ್ರ ಹಿಂಬಾಲಕರು ಫೋಟೋ ಬರ್ತಾ ಇದೆ, ಆ ಫೋಟೋ ನೋಡಿ ಒಂದ್ ಸ್ವಲ್ಪ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಹೋದಾಗ ಸಿದ್ದರಾಮಯ್ಯನವರು ಒಂದಿಷ್ಟು ಭಾವುಕರಾದರು. ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರ ಭುಜದ ಮೇಲೆ ಕೈ ಇಟ್ಟು ಅವರಿಗೆ ಸಾಂತ್ವನ ಹೇಳ್ತಾ ಇರುವಂತಹ ದೃಶ್ಯ ಇದು. ಸೊ ಇಂತಹ ದೃಶ್ಯಗಳನ್ನು ನೋಡಿದಾಗ ಸಹಜವಾಗಿ ಬೇಜಾರಾಗುತ್ತೆ. ಏನೇ ಇರಬಹುದು, ಕಾಂಗ್ರೆಸ್ ಪಾರ್ಟಿಗೋಸ್ಕರ ದುಡ್ದವರು ಇವರೆಲ್ಲ, ಎಸ್ಪೆಷಲಿ ಮಲ್ಲಿಕಾರ್ಜುನ್ ಖರ್ಗೆ ಅಂಥವರು ಯಾವತ್ತೂ ಕೂಡ ಪಾರ್ಟಿ ಲಾಯಲ್ಟಿ ಬಿಟ್ಟು ಕದಲ್ದವರಲ್ಲ. ಇವತ್ತು ಸಿದ್ದರಾಮಯ್ಯನವರು ದೇವೇಗೌಡರಿಂದ ಒಂದು ಸ್ವಲ್ಪ ಸಿಟ್ಟು ಮಾಡಿಕೊಂಡು ಹೊರಗಡೆ ಬಂದ ಮೇಲೆ ಭಾಳ ಜನ JDS ಪಾರ್ಟಿಯಲ್ಲಿರೋರು ಪಕ್ಷ ಬಿಟ್ಟು ಹೋದರು, ಪಕ್ಷವನ್ನು ಒದ್ದು ಹೋದರು, ದೇವೇಗೌಡರನ್ನ ಬಿಟ್ಟು ಹೋದರು ಅಂತ ಅವ್ರ ಬಗ್ಗೆ ಬಹಳಷ್ಟು ಟೀಕೆಗಳನ್ನು ಮಾಡ್ತಾರೆ. ಬಟ್ ಈ ಬಾರಿ ಸಿದ್ದರಾಮಯ್ಯನವರು ಆಗ ನನಗೆ ಎಷ್ಟೇ ದುಡಿದ್ರೂ ಕೂಡ ಪಾರ್ಟಿಯಲ್ಲಿ ಒಂದು ಸೂಕ್ತ ಸ್ಥಾನಮಾನವನ್ನು ಅಥವಾ ನಾನು ಏನು ಬಯಸಿದ್ನೋ ಅದನ್ನು ನನಗೆ ಕೊಡಲೇ ಇಲ್ಲ ಅನ್ನೋ ಒಂದು ಬೇಸರದಲ್ಲಿ JDS ಪಾರ್ಟಿನ ಬಿಟ್ಟು ಬಂದರು. ಆದರೆ ಈ ಪಾರ್ಟಿಯಲ್ಲಿ ಪಕ್ಷ ಅವ್ರಿಗೆ ಎಲ್ಲ ಕೊಡ್ತು. ಹೀಗಾಗಿ ಅವರಿಗೆ ಬೇಸರಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸಕಾರಣ ಇಲ್ಲ. ಹೀಗಾಗಿ ಅವರು ಅತ್ಯಂತ ಪ್ರೀತಿಯಿಂದ ಮತ್ತು ಅತ್ಯಂತ ಮನಪೂರ್ವಕವಾಗಿ ಅಧಿಕಾರವನ್ನು ತ್ಯಾಗ ಮಾಡಿದರು. ಮತ್ತು ಇವತ್ತು ಅಲ್ಲಿ ಹೈಕಮಾಂಡ್ ಬಳಿ ಹೋಗಿಯೂ ಕೂಡ ಅಲ್ಲಿ ಸೋನಿಯಾ ಗಾಂಧಿ ಆಯಿತು, ರಾಹುಲ್ ಗಾಂಧಿ ಆಯಿತು, ಅವರಿಗೆ ಅಲ್ಲಿ ಧನ್ಯವಾದಗಳನ್ನು ಅರ್ಪಿಸಿದರು. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯನವರು ಸುದೀರ್ಘ ಕಾಲ ರಾಜಕಾರಣದಲ್ಲಿ ಇದ್ದಂಥವರು. ಪರಸ್ಪರ ಆ ಒಂದು ಭಾವನೆಗಳು ಡೆಫಿನೆಟ್ಲಿ ಒಂದಾಗ್ತವೆ ಆ ಸಂದರ್ಭದಲ್ಲಿ. ಆಗ ಅವರ ಕಣ್ಣಂಚಿನಲ್ಲಿ ನೀರು. ಹಿರಿಯರಾಗಿ ಸಿದ್ದರಾಮಯ್ಯನವರ ಭುಜ ತಟ್ಟಿ ಒಂದು ಸಮಾಧಾನ ಮತ್ತು ಸಾಂತ್ವನದ ನುಡಿ ಖರ್ಗೆ ಅವರು ಹೇಳಿದ್ದಾರೆ. ಬಟ್ ಡೆಫಿನೆಟ್ಲಿ ನಾವು ನೋಡಿದ ಹಾಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರೇ ಏನೇ ತ್ಯಾಗ ಮಾಡಿದರೂ ಅದಕ್ಕೊಂದು ಬಹುಮಾನ ಉಂಟು. ನೀವು ತ್ಯಾಗ ಮಾಡಿದರೆ ನಿಮಗೆ ಯಾವುದಾದ್ರೂ ಏನಾದರೂ ಒಂದು ಬಹುಮಾನ ಅಲ್ಲಿ ಇದ್ದೇ ಇರುತ್ತೆ.
ಆ ತ್ಯಾಗ ವ್ಯರ್ಥ ಆಗೋದಿಲ್ಲ. ಅದನ್ನು ಹೈಕಮಾಂಡ್ ತುಂಬ ಗಂಭೀರವಾಗಿ ಸ್ವೀಕರಿಸುತ್ತೆ. ಆದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ? ಯಾಕೆಂದರೆ ಅವ್ರನ್ನ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕನ ಮಾಡೋಣ ಅಂದರೆ ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ಟಿದ್ದಾರೆ, ಇಲ್ಲ ನಾನಂತ ಆಗೋದಿಲ್ಲ ಅಂತ. ಹಾಗಾದರೆ ಮುಂದೇನು ರಾಜೇಂದ್ರ ಅವರೇ? ಇಲ್ಲ, ಅವರು ರಾಷ್ಟ್ರ ರಾಜಕಾರಣದ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಅಂತ ಹೇಳಿರಬಹುದು. ಆದರೆ ಇನ್ನೂ ದೇರ್ ಆರ್ ಚಾನ್ಸಸ್, ಕನ್ವಿನ್ಸ್ ಮಾಡ್ತಾರೆ. ಮತ್ತು ಲೀಡರ್ ಲೈಕ್ ಸಿದ್ದರಾಮಯ್ಯ ಇವತ್ತು ಡೆಲ್ಲಿ ಪಾಲಿಟಿಕ್ಸು ಮತ್ತು ಕಾಂಗ್ರೆಸ್ಗೆ ಬೇಕಾಗುತ್ತೆ ಅಂತಕ್ಕಂಥ ವಿಚಾರ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಮೋರ್ ಆ್ಯಂಡ್ ಮೋರ್ ನಾವು ಸೌತ್ ಇಂಡಿಯನ್ ಪಾಲಿಟಿಕ್ಸು ಮತ್ತು ಕಾಂಗ್ರೆಸ್ ಲೀಡರ್ಸ್ನೆಲ್ಲ ನೋಡಿದಾಗ ಬಹಳಷ್ಟು ಸಾರಿ ನೀವು ನೋಡಿದ್ದೀರಾ, ಮೊದಲಿಂದಲೂ ಕೂಡ ಇಡೀ ದೇಶದ ರಾಜಕಾರಣದಲ್ಲಿ ಕಾಂಗ್ರೆಸ್ಸಿಗೆ ಭದ್ರಕೋಟೆಗಳು ದಕ್ಷಿಣ ರಾಜ್ಯಗಳೇ. ಬ್ರಹ್ಮಾನಂದ ರೆಡ್ಡಿ ಅವರಿರ್ಬೋದು, ವಿಜಯ್ ಭಾಸ್ಕರ್ ರೆಡ್ಡಿ ಇರ್ಬೋದು. ಪವರ್ ಶಿಫ್ಟ್ ಆಗುತ್ತೆ, ಅಲ್ಲಿ ಕೂಡ ಆಂಧ್ರದಲ್ಲಿ ಪವರ್ ಶಿಫ್ಟ್ ಆದಾಗ ಅವ್ರನ್ನೆಲ್ಲ ತಗೊಂಬರ್ತಾರೆ, ರಾಜ್ಯಸಭೆಗೆ ನಾಮಿನೇಟ್ ಮಾಡ್ತಾರೆ. ಕರುಣಾಕರಣ್ ಫಾರ್ ದ ಮ್ಯಾಟರ್ ಕೇರಳದಲ್ಲಿ ನಾವು ತಗೊಂಡಾಗ, ಏಕೆ ಆ್ಯಂಟೋನಿ, ಇವರೆಲ್ಲ ಯಾವ್ಯಾವ ಲೆವೆಲಲ್ಲಿ ನೆಕ್ಸ್ಟ್ ಎಮರ್ಜ್ ಆದರು ಯೂನಿಯನ್ ಇದರಲ್ಲಿ ನ್ಯಾಷನಲ್ ಮಟ್ಟದಲ್ಲಿ, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ನೋ ಡೌಟ್ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರನ್ನು ಹೇಗೆ ನಾಳೆ ಬಳಸಿಕೊಳ್ಳಬೇಕು, ಅವರಲ್ಲಿ ಆಡಳಿತದ ಅನುಭವ ಇದೆ. ಮುಂದೆ ಅವರಿಗೆ ಇನ್ನೂ ಒಂದು ದೊಡ್ಡ ಆಸೆ ಇದೆ, ಮುಂದಿನ ಲೋಕಸಭಾ ಚುನಾವಣೆಗೆ ಅವರು ಫೇಸ್ ಮಾಡಬೇಕಾಗಿದ್ದರೆ. ಈಗ ಸೌತ್ ಇಂಡಿಯಾನಲ್ಲಿ ಫಾರ್ ಎಕ್ಸಾಂಪಲ್ ನೈಬ್ರಿಂಗ್ ಸ್ಟೇಟ್ಸ್ ನೋಡಿದಾಗ ಅವರಿಗೆ ಫ್ರೆಂಡ್ಲಿ ಸ್ಟೇಟಿಗೆ ತಮಿಳುನಾಡು ಇದೆ, ಅಲ್ಲಿ ವಿಜಯ್ ಪಾರ್ಟಿ ಜೊತೆ ಇದು ಮಾಡ್ಕೊಂಡಿದ್ದಾರೆ. ಹಾಗೆ ಕೇರಳದಲ್ಲಿ ಕಾಂಗ್ರೆಸ್ ಇದೆ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಇದೆ. ಈ ಮಧ್ಯೆ ಪ್ರಾಯಶಃ ಸಿದ್ದರಾಮಯ್ಯನವರನ್ನು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ವಿಶೇಷವಾದ ಜವಾಬ್ದಾರಿಗಳಿಗೆ, ನಾವೆಲ್ಲ ಪ್ರಶ್ನೆ ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ, ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾದಂಥ ಒಂದು ಜವಾಬ್ದಾರಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದು ರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಗೆ ಇನ್ನೂ ಶಕ್ತಿ ಕೊಡ್ತಕ್ಕಂಥ ರೀತಿಯಲ್ಲಿ ಒಂದು ಜವಾಬ್ದಾರಿಯನ್ನು ಹೊರಿಸ್ತಾರೆ ಅಂತಕ್ಕಂಥ ಇದು ಏನು ಹುದ್ದೆ ಅನ್ನೋದೇ ಈಗಿರುವಂತ ಅತಿ ದೊಡ್ಡ ಪ್ರಶ್ನೆ. ಹುದ್ದೆಗಿಂತ ಮುಖ್ಯವಾಗಿ ಪಕ್ಷದಲ್ಲಿ, ಈಗ ಪಕ್ಷ ಅಂತ ಹೇಳಿದಾಗ ಸೌತ್ ಇಂಡಿಯನ್ ಯಾವುದಾದ್ರೂ ಒಂದು ಪ್ರಮುಖವಾದಂಥ ಹುದ್ದೆ ಕೊಟ್ಟು, ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ, ಮತ್ತು ಸಿದ್ದರಾಮಯ್ಯನವರು ಏಬಲ್ ಲೀಡರ್, ಹಿ ಕ್ಯಾನ್ ಕಮ್ಯುನಿಕೇಟ್ ವೆಲ್. ಅಫ್ಕೋರ್ಸ್ ಹಿಂದಿ ಬರೋದಿಲ್ಲ ಅಂತಕ್ಕಂಥ ಪ್ರಶ್ನೆ ಬೇರೆ. ಆದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿರ್ತಕ್ಕಂಥ ಕೆಲವು ಲ್ಯಾಂಗ್ವೇಜ್ ಅಡ್ವಾಂಟೇಜಸ್ ಒಂದು ವೇಳೆ ಇಲ್ಲ ಅಂತ ಹೇಳಿದ್ರು ಕೂಡ ಅನುಭವಗಳು ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಇನ್ಕ್ಲೂಡಿಂಗ್ ಕರ್ನಾಟಕ, ಇಲ್ಲಿ DK ಶಿವಕುಮಾರ್ ಅವರಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ತೆಲಂಗಾಣ, ಕೇರಳ ಮತ್ತು ತಮಿಳುನಾಡಿನಲ್ಲಿ ಮತ್ತಷ್ಟು ಸ್ಟ್ರೆಂಥನ್ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ವರಿಷ್ಠ ಮಂಡಳಿ ಆಲೋಚನೆ ಮಾಡ್ತಾ ಇದೆ. ಇವರ ಎಲ್ಲ ಒಂದು ಮೇಧಾಶಕ್ತಿ ಅನುಭವಗಳನ್ನು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ನನಗೆ ಕಾಣಿಸ್ತಾ ಇದೆ.